ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಪಿಸೋನ ಡೈರೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲಿ ಏನು ಅಂದರೆ ಇವತ್ತು ನಮಗೆ ನಮ್ಮ ಟ್ಯಾರೆಂಟುಲಾ ವಿಡಿಯೋ ತಂದಿದ್ದೀನಿ. ನೀವಿಲ್ಲಿ ನೋಡ್ಬೋದು. ಇವತ್ತು ಕಾಣಿಸ್ತದ. ಸೊ ಇವತ್ತಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ 1 ವೀಕ್ ಇವನಿಗೆ ನಮ್ಮ ಮನೆಗೆ ಬಂದು ಫುಲ್ಲು ಒಂಚೂರು ಶೇಕ್ ಮಾಡೋಂಗಿಲ್ಲ ನೋಡಿ. ಅವ್ನು ಕ್ಲೀನಾಗಿ ಬರೋ ಮಾಡ್ಕೊಂಡು ಅವ್ನು ಇಲ್ಲಿ ಕಾಣಿಸ್ತಿರ್ಬೋದು. ಅದನ್ನು ಕಾಣಿಸ್ತೈತಾ? ಸೊ ಇದ್ರ ಲಾಸ್ಟ್ ವಿಡಿಯೋಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಇವತ್ತು ಫುಲ್ ಕ್ಲೀನಾಗಿ ಮಾಡ್ಕೊಂಬಿಟ್ಟವನೆ. ಎಂಟ್ರಿ ಪಾಯಿಂಟು ಈ ಕಡೆ, ಎಕ್ಸಿಟ್ ಪಾಯಿಂಟು ಅಂತ. ಸೊ ಇವತ್ತು ಏನಪ್ಪ ನಮ್ಮ ಟ್ಯಾರೆಂಟುಲಾ ತೊಗೊಂಬಂದಿರೋದು ಅಂದರೆ ಇವತ್ತು ಫೀಡಿಂಗ್ ಡೇ. ಸೊ ಇವ್ರಿಗೆಲ್ಲ ವೀಕ್ಲಿ ಒನ್ಸ್ ಫೀಡಿಂಗ್ ಮಾಡೋದ್ರಿಂದ ಇವತ್ತು ಒಂಥರ ಫೀಡಿಂಗ್ ಡೇ, ಖುಷಿಯಾಗಿರುವಂತಹ ಡೇ ಇಬ್ರಿಗೂ. ಅವನಿಗೆ ಸಿಗುತ್ತೆ, ನಾವು ಅವನಿಗೆ ಹೆಂಗೆ ತಿಂತಾನೆ, ಹೇಗೆ ರೆಸ್ಪಾನ್ಸ್ ಮಾಡ್ತಾನೆ ಅಂತ ನಮಗೊಂದು ಖುಷಿ ನೋಡೋಕ್ಕೆ. ಏನಕ್ಕೆ ಇನ್ನೂ ಕ್ಯಾಪ್ ತೆಗ್ದಿಲ್ಲ ಅಂದರೆ ತೆಗೆದ್ರೆ ಸಾಕು, ಹೋಗಿ ಸಂಧಿ ಅವನು ಇಲ್ಲಿ ಬರೋ ಮಾಡ್ಕೊಂಡು ನೋಡಿ ಸೀದಾ ಎಲ್ಲೋಗಿ ಬಚ್ಚಿಕೋಗ್ಬಿಡ್ತಾನೆ. ಫೀಡ್ ಬೇರೆ ಮಾಡಬೇಕು ಅವನಿಗೆ. ಸೊ ಫಸ್ಟು ಇವನಿಗೆ ನಾವು ಫೀಡ್ ಮಾಡೋಕ್ಕಿಂತ ಮುಂಚೆ ಜನರಲಿ ಟ್ಯಾರೆಂಟುಲಾಗೆ ಏನು ಫೀಡ್ ಮಾಡ್ತಾರೆ ಅಂತ ಒಂದು ಸ್ಮಾಲ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಏನಪ್ಪ ಅಂದರೆ ಇವಾಗ ಏನಿರೋದು 1 ಸೆಂಟಿಮೀಟರ್ ಮೇಲಿದ್ದಾನೆ. 1 ಸೆಂಟಿಮೀಟರ್ ಅಂತಲೇ ಅಂದ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಎಲ್ಲರೂ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಫಸ್ಟು ಸ್ಟಾರ್ಟಿಂಗಲ್ಲಿ ಈ ಸೈಜ್ ಸಿಗುತ್ತೆ, ಒಂದೇನು 5 ಸೆಂಟಿಮೀಟರು ಅಥವಾ ಏನು ಈ 5 ಸೆಂಟಿಮೀಟರ್ ಅಂತಲೇ ಹೇಳ್ಬೋದು, ಈ ಸೈಜಲ್ಲಿ ಸಿಗುತ್ತೆ. ಸೊ ಈ ಸೈಜಲ್ಲೆಲ್ಲ ನಿಮ್ಗೆ ಇನ್ ಕೇಸ್ ಸಿಕ್ಕಿದಾಗ ಅದಕ್ಕೆ ಏನು ಫೀಡ್ ಮಾಡ್ತಾರೆ ಅಂದರೆ ಫ್ಲೈಟ್ಲೆಸ್ ಫ್ರೂಟ್ ಫ್ಲೈ ಅಂತ ಸಿಗುತ್ತೆ. ಸೊ ಅದನ್ನು ಫೀಡ್ ಮಾಡಬೇಕು. ಇನ್ ಕೇಸ್ ಅದನ್ನೆಲ್ಲ ಸಿಗಲ್ಲ ಅಂತ ಅಂದಾಗ ಏನು ಮಾಡ್ತಾರೆ, ಬೆಟರ್ ಇದೇನೇನೆ ನಮ್ಮ ಮೀಲ್ ವಾಮ್, ಈ ಥರ ಒಂದು ಮೀಲ್ ವಾಮ್ನ ತಗೊಂಡು ಕಟ್ ಮಾಡಿಬಿಡ್ತಾರೆ, ಚಾಪ್ ಮಾಡಿಬಿಡ್ತಾರೆ ಅದನ್ನು. 1-2 ರಿಂದ 3 ಪೀಸು. ಇಲ್ಲ ಈ ಥರ ಚಿಕ್ಕ ಚಿಕ್ಕವಿದೆ ನೋಡಿ, ಇಲ್ಲಿದೆ ಎಲ್ಲ ಚಿಕ್ಕದು ಕಾಣಿಸ್ತೈತಾ? ಚಿಕ್ಕದು ಕಾಣಿಸ್ತೈತಾ ಇದು? ಹಾಂ, ಈ ಥರ ಚಿಕ್ಕದಿದ್ರೆ ಓಕೆ, ಅದನ್ನೊಂದು ಫೀಡ್ ಮಾಡ್ಬೋದು. ಇನ್ ಕೇಸ್ ಹತ್ರ ಚಿಕ್ಕದಿಲ್ಲ ಮೀಲ್ ವಾಮ್ ಅಂದಾಗ ಈ ಥರ ದೊಡ್ಡದ್ರಲ್ಲೇ 1-2 ಪೀಸು 3 ಪೀಸ್ ಹಂಗೆ ಮಾಡಿಬಿಟ್ಟು ಕೊಡ್ಬೋದು ಅವಕ್ಕೆ, ಈ ಥರ ತುಂಬ ಚಿಕ್ಕದಾಗಿದ್ದಾಗ. ಆಮೇಲೆ ಇನ್ನೊಂದು ಏನು ಮೇಯ್ನ್ ಅಂದರೆ, ಈ ಥರ ಇವಾಗ ಫೀಡ್ ಮಾಡಬೇಕಾದ್ರೆ ಅದನ್ನ ತಲೆನ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡಬೇಕು. ಇಲ್ಲಾಂದರೆ ಅವು ಅಲ್ಲೇ ಏನಂತಾರೆ, ಈ ಥರ ಎನ್ಕ್ಲೋಸರಲ್ಲೇ ಇದ್ದು ನೆಕ್ಸ್ಟ್ ಅದು ಲಾರ್ವಾಯಿಂದ ಬೀಟಲ್ಲಾಗಿ ಆಮೇಲೆ ಇವಕ್ಕೆ ಈ ಏನು ನಮ್ಮ ಸ್ಟಿಂಗ್ ಇರ್ತವೆ ಅದಕ್ಕೆ ಹಾರ್ಮ್ ಮಾಡೋ ಸಾಧ್ಯತೆಗಳಿರ್ತವೆ. ಸೊ ಬೆಟರ್ ಏನಂದರೆ ತಲೆನ ಹೊಡೆದಾಕ್ಬಿಟ್ರೆ ಕೊಟ್ಟರೆ ತಿಂತವೆ. ಇನ್ ಕೇಸು ಪ್ರೀ ಮೋಲ್ಟಿಂಗಲ್ಲಿದ್ದಾಗ ತಿನ್ನಲ್ಲ. ಅವಾಗ ತಿಂದಿರ ಬಿಟ್ಟರು ಅಂದರೆ ನೆಕ್ಸ್ಟ್ ಡೇಸ್ ಒಂದು 24 hours ಇಲ್ಲ ಓವರ್ ನೈಟ್, ಇವಾಗ ನಾವು ಹಾಕೋದು ನೈಟಲ್ಲಿ ಆಗ್ತಾ ಇರೋದು. ಇನ್ ಕೇಸ್ ಇವ್ನು ಇವಾಗ ಪಟ್ಟಂತ ತಿಂದ ಅಂದರೆ ಓಕೆ, ತಿಂದಿಲ್ವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದ್ಸರಿ ಚೆಕ್ ಮಾಡ್ತೀನಿ. ಇವಾಗೇನು ಮೋಲ್ಡಿಂಗ್ ಸ್ಟೇಜಲ್ಲಿ ಇಲ್ಲ ಅಂತ ನನಗೆ ಅನಿಸ್ತೈತೆ, ನೋಡಬೇಕು. ತಿಂದಿಲ್ಲ ಅಂದರೆ ಒಂದು 24 hours ಚೆಕ್ ಮಾಡ್ತೀನಿ, ತಿಂದಿಲ್ವಾ ತೆಗೆದುಬಿಡೋದು ಅಷ್ಟೇ. ಅದೇನಲ್ಲಿ ಫೀಡ್ ಇಟ್ಟಿರ್ತೀವಿ ತೆಗೆದುಬಿಡ್ಬೇಕು, ಇಲ್ಲಾಂದರೆ ಬೂಸ್ಟ್ ಹಿಡ್ದು ಮತ್ತೆ ಅವು ಕಾಯಿಲೆ ಬರೋ ಸಾಧ್ಯತೆ ಇರ್ತವೆ. ಹಾಕಿರೋದನ್ನು ತೆಗೆದುಬಿಡೋದು, ಮತ್ತೆ 2 days ಅಥವಾ 3 days ಬಿಟ್ಟು ಮತ್ತೆ ಇನ್ನೊಂದ್ಸರಿ ಸೇಮ್ ಅದೇ ಪ್ರೊಸೀಜರ್. ಬಟ್ ಆಲ್ಮೋಸ್ಟ್ ಎಲ್ಲ ತಿಂತವೆ. ಇನ್ ಕೇಸ್ ತಿಂದಿಲ್ಲ ಅಂದಾಗ ಪ್ರೀ ಮೋಲ್ಟಿಂಗಲ್ಲಿದ್ದರೆ ತಿನ್ನಲ್ಲ. ಆಮೇಲೆ ಮೋಲ್ಟಿಂಗ್ ಆದಮೇಲೆ ನೀವು 1 week ಅಥವಾ 10 days ಬಿಟ್ಟಿನೇ ಫೀಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದರದ್ದು ಟೀತು ಅಥವಾ ಏನೋ ಇರುತ್ತೆ ಬೀಕ್ ಚೂಪಾಗಿ ಇಲ್ಲಿ, ಅದೆಲ್ಲ ಸ್ವಲ್ಪ ವೀಕ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರಲ್ಲ. ಸೊ ಇವಾಗ ಈ 5 ಸೆಂಟಿಮೀಟರ್ದು ಸ್ಲಿಂಗ್ ಇದ್ದಾಗ ಏನು ಫೀಡ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಒಂದು ಫ್ಲೈಟ್ಲೆಸ್ ಫ್ರೂಟ್ ಫ್ಲೈ, ಅವು ಹಾರಲ್ಲ ಬಟ್ ಜಂಪ್ ಮಾಡ್ತವೆ, ಚಿಕ್ಕದಾಗಿರುತ್ತೆ. ಸೊ ಹ್ಯಾಂಡಲ್ ಮಾಡೋಕೆ ಕಷ್ಟ. ಇನ್ ಕೇಸ್ ಸಿಕ್ಕಿದ್ರೆ ಅದನ್ನ ಯೂಸ್ ಮಾಡಿ, ಸಿಕ್ಕಿಲ್ವಾ ನಮ್ಮ ಮೀಲ್ ವಾಮ್ನ ಚಾಪ್ ಮಾಡ್ಬಿಟ್ಟು ಹಾಕಿ. ಆಮೇಲೆ ಈ ಥರ 1 ಇಂಚು ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಏನು ಮಾಡ್ಬೋದು ಅಗೇನ್. ಸೊ ಅದಕ್ಕೆ ನಾವು ಪಿನ್ ಹೆಡ್ ಕ್ರಿಕೆಟ್ಸ್ ಅಂತ ಸಿಗುತ್ತೆ. ಕ್ರಿಕೆಟ್ಸ್ ಗೊತ್ತಲ್ಲ, ಕನ್ನಡದಲ್ಲಿ ಏನಂತಾರೆ ಅಂತ ಸರ್ ನನಗೆ ಗೊತ್ತಿಲ್ಲ. ಗ್ರಾಸ್ ಹಾಪರ್ಸ್ ಇಲ್ಲ, ಕ್ರಿಕೆಟ್ಸ್ ಬೇರೆ, ಗ್ರಾಸ್ ಹಾಪರ್ಸ್ ಬೇರೆ, ಬಟ್ ಅದೇ ಥರ ಇರುತ್ತೆ. ಅದೇ ಥರ ಇರುತ್ತೆ. ಸೊ ಪಿನ್ ಹೆಡ್ ಕ್ರಿಕೆಟ್ಸ್ ಅಂತ ಸಿಗುತ್ತೆ, ಅದನ್ನ ಹಾಕ್ಬೋದು. ಈ ಥರ ದೊಡ್ಡದು 2 ಇಂಚ್ 1 ಇಂಚ್ 2 ಇಂಚ್ 3 ಇಂಚ್ ಎಲ್ಲ ದೊಡ್ಡದು ಹಾಕ್ಬೋದು. ಆಮೇಲೆ ಅದರಲ್ಲೂ ಅದೇ ದೊಡ್ಡದಂದರೆ ತುಂಬ ದೊಡ್ಡ ಸೈಜ್ ಅಲ್ಲ, ಒಂದು ಮರಿಗಳು ಹಾಕ್ಬೋದು ಅದು. ಆಮೇಲೆ ರೋಚಸ್ ಬರುತ್ತೆ, ರೆಡ್ ರನ್ನರ್ ರೋಚರ್ಸು, ಆಮೇಲೆ ಡೂಬಿಯಾ ರೋಚಸ್ ಅಂತ ಬರುತ್ತೆ, ಅದರದ್ದು ನಿಮ್ಸ್ ಹಾಕ್ಬೋದು. ನಿಮ್ಸ್ ಅಂದರೆ ಮರಿ, ರೋಚಸ್ ಸ್ವಲ್ಪ ದಪ್ಪ ಆದಮೇಲೆ ಶೆಲ್ಲೆಲ್ಲ ಹಾರ್ಡ್ ಆಗಿಬಿಡುತ್ತೆ. ಸೊ ನಿಮ್ಸ್ ಅಂದರೆ ಅದು ಮರಿ.
ಅದ್ರ ಮರಿದು ಸ್ವಲ್ಪ ಶೆಲ್ಲು ಸಾಫ್ಟ್ ಆಗಿರುತ್ತೆ. ಸೊ ಅದ್ರ ಮರಿನ ಕೊಟ್ಟರೆ ಡೈರೆಕ್ಟಾಗಿ ಕೊಡ್ಬೋದು, ಅದು ತಿನ್ನುತ್ತೆ. ಅದೇ ಇನ್ ಕೇಸ್ ತಿಂದಿಲ್ಲ ಅಂದಾಗ ಅವನ್ನೆಲ್ಲ ನಾವು ಈ ಥರ 24 hours ಎಲ್ಲ ಬಿಡೋಂಗಿಲ್ಲ ಅನಿಸುತ್ತೆ. ಏನಕ್ಕೆಲ್ಲ ಅವು ಇವಾಗ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆಯಲ್ಲ, ತೆಗೆದು ಬಿಡಬೇಕಾಗತ್ತೆ. ಸೊ ಕೊಟ್ಟು ಸ್ವಲ್ಪ ಹೊತ್ತು ನೋಡಿ, ಇಲ್ಲ ಬೆಟರ್ ಅಗೇನ್ ಇವಕ್ಕೂ ದೊಡ್ಡ ಸೈಜಿಂದು ಒಂದು ಮೀಲ್ ವರ್ಮ್ ಕೊಡ್ಬೋದು ನಿಮಗೆ. ಅದೇ ಈ ಥರ ಸೈಜ್ ಇದ್ದಾಗ ಅವೆಲ್ಲ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಅಗೇನ್ ಮೀಲ್ ವಾಮ್ ಕೊಡ್ಬೋದು. ನಾನು ಸದ್ಯ ಇವಾಗ ಇವನು ಮೀಲ್ ವಾಮೇ ಕೊಡ್ತೀನಿ. ಇವನು ಒಂದು 3 ಇಂಚ್ ಆಗಲಿ, ಒಂದು 2 ಇಂಚ್ 3 ಇಂಚ್ ಒಂದು ಸ್ವಲ್ಪ ದೊಡ್ಡದಾಗಲಿ. ಆಮೇಲೆ ಆ ರೋಚಸ್ ಏನೇನಿದಾವೆ ಎಲ್ಲ ಸ್ವಲ್ಪ ತರಿಸ್ಕೊಂಡು ನಾನು ಈಗ ಸದ್ಯ ನನಗೆ ಆಕ್ಸಿಸ್ ಇಲ್ಲ, ಅವೆಲ್ಲ ಇರೋದೇ ಇದು. ನೆಕ್ಸ್ಟ್ ಅದನ್ನು ತರಿಸಿ ಇನ್ನೊಂದು 2 ಇಂಚ್ 3 ಇಂಚ್ ಆದಾಗ ನಾರ್ಮಲ್ ಮಾರ್ಕೆಟಲ್ಲಿ ಸಿಗುತ್ತಾ? ಸಿಗ್ಬೋದು ಗೈಸ್, ಮಾರ್ಕೆಟಲ್ಲಿ ಸಿಗ್ಬೋದು. ನನಗೆ ಸದ್ಯ ಐಡಿಯಾ ಇಲ್ಲ, ಸಿಗ್ಬೋದು. ಎಷ್ಟೊಂದು ವಿಡಿಯೋಗಳು ನೋಡಿದ್ದೀನಿ. ಅದೇ ಇಲ್ಲಾಂದ್ರೆ ಇದ್ರ ತರ ನಾವು ತುಂಬಾ ದೂರದಿಂದ ಶಿಫ್ಟ್ ಮಾಡಿಸ್ಕೊಬಹುದು ಬೇರೆ ಕಡೆ ಎಲ್ಲ. ಇಲ್ಲಿ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಶಿಫ್ಟ್ ಮಾಡಿಸ್ಕೊಬಹುದು. ಯಾರು ಮಾರ್ಕೆಟಿಂಗ್ ಈ ತರ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಇದ್ದೇ ಇರುತ್ತೆ. ಸೊ ಈ ತರ ಶಿಫ್ಟ್ ಮಾಡಿಸ್ಕೊಬಹುದು, ತರ್ಸ್ಕೊಬಹುದು. ಹೆಂಗೆ ಇವನ್ನೆಲ್ಲ ತರ್ಸ್ಕೊಂಡಿದೀವಿ. ಆಮೇಲೆ ಇವನು ಅಷ್ಟೇ ಗೈಸ್, ನಾವು ಕಲ್ಚರ್ ಮಾಡ್ಕೊಬೇಕು. ಇಲ್ಲಾಂದ್ರೆ ನಾನು ಆಕ್ಚುಲಿ ಹಿಂಗೆ ಇರಲ್ಲ, ಇದಕ್ಕೊಂದು ಎನ್ಕ್ಲೋಸರ್ ತರ ಮಾಡಿಟ್ಟಿದ್ದೆ. ಏನಾಗ್ಬಿಡ್ತು ಅಂದ್ರೆ ಅದರಲ್ಲಿ ಈ ಸ್ವಲ್ಪ ಏನೋ ಇದೆ, ಆಮೇಲೆ ಎಲ್ಲ ಇದೆಯೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಗಲೀಜ್ ಥರ ಆಗ್ಬಿಟ್ಟು ತೆಗೆದ್ಬಿಟ್ಟೆ. ಆಮೇಲೆ ವಿಡಿಯೋಗೂ ಮಾಡೋಕ್ಕೆ ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ತರ್ತೀನಿ, ಇದನ್ನ ಹೆಂಗೆ ಮನೆಯಲ್ಲೇನೆ ನಾವು ಕಲ್ಚರ್ ಮಾಡ್ಬೋದು. ಅಥವಾ ಅಟ್ಲೀಸ್ಟ್ ಮನೇಲೆ ಹೆಂಗೆ ಇವಾಗ ಒಂದು ಈ ಥರ 50-100 ತರ್ಸ್ಕೊತೀವಿ, ವಾರಕ್ಕೆ ಒಂದೊಂದು ಫೀಡ್ ಮಾಡ್ತಿರ್ತೀವಿ. ಇಲ್ಲೊಂದು 2-3 ಇತ್ತು ಅಂದ್ರೂ ವಾರಕ್ಕೆ ಒಂದೊಂದೆಲ್ಲ ಫೀಡ್ ಮಾಡೋದು. ಸೊ ಇದು ಇರಬೇಕಲ್ಲ, ಬದುಕಿರ್ಬೇಕಲ್ಲ. ಸೊ ಹೇಗೆ ಇದನ್ನ ಮೇಂಟೈನ್ ಮಾಡೋದು, ಅಥವಾ ಇದನ್ನೇ ನೀವು ಬ್ರೀಡ್ ಮಾಡ್ತೀರಾ ಅಂದ್ರೆ ಹೆಂಗೆ ಬ್ರೀಡ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ತರ್ತೀನಿ. ಸೊ ಇದು ಬರೀ ಇದಕ್ಕೆ ಮಾತ್ರ ಮಾಡೋಣ ಅಂತ ಈ ವಿಡಿಯೋಲಿ. ಸೊ ಎಲ್ಲಿ ಏನು ಮಾಡಿದೆ, ಈ ಥರ ರೋಚಸ್ಸು, ಕ್ರಿಕೆಟ್ಸು ಎಲ್ಲ ಬೆಸ್ಟು ಇವೆ ಹಾಕೋದು. ಪ್ರೀ ಮೋಲ್ಟಿಂಗ್ ಟೈಮು ಮತ್ತು ಮೋಲ್ಟಿಂಗ್ ಟೈಮಲ್ಲಿ ತಿನ್ನಲ್ಲ, ಬಿಟ್ಬಿಡ್ರಿ. 1 ನೈಟ್ ತಿಂದಿಲ್ಲ ಅಂದ್ಮೇಲೆ ತೆಗೆದ್ಬಿಡ್ರಿ ಅಷ್ಟೇ. ಇದಕ್ಕಿಂತ ದೊಡ್ಡದಾಗ್ತಾ ಇದ್ದಂಗೆ ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ, ಏನಾದ್ರು ಕೊಡ್ಬೋದು. ಇವು ಎಲ್ಲ ದೊಡ್ಡ ಸೈಜ್ ಬರ್ತಾವಲ್ಲ, ಇದು ಮೀಲ್ ವಾಮು, ಇದ್ರದ್ದೇ ದೊಡ್ಡ ಸೈಜ್ ಬರುತ್ತೆ, ಒಂದಿಷ್ಟು ಆಗುವಂಥದ್ದು ಸೂಪರ್ ವಾಮ್ ಅಂತ. ಅದು ಅಷ್ಟೇ, ನೆಕ್ಸ್ಟ್ ತರಿಸ್ತೀನಿ, ವಿಡಿಯೋಲಿ ತೋರಿಸ್ತೀನಿ ಎಲ್ಲ. ಇವಾಗ ಸದ್ಯ ನನ್ನ ಹತ್ರ ಮೀಲ್ ವಾಮೆ ಇನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ನಮ್ಮವನಿಗೂ ಮೀಲ್ ವಾಮೆ ಸದ್ಯಕ್ಕೆ ಆಗ್ತಾ ಇರೋದು. ಅದಕ್ಕೆ ನೋಡಿ ಒಂದೊಂದು ಐಟಮ್ ತರಿಸಿ ಹಾಕ್ತೀನಿ. ಈಗ ಇಷ್ಟೇನು ಅಪ್ಡೇಟ್ ಏನಾದ್ರು ಕೊಡೋದಿರೋದು ಫೀಡಿಂಗ್ ಬಗ್ಗೆ. ಇವಾಗ ಸದ್ಯ ವೆಜ್ ಎಲ್ಲ ಬರೀ ಈ ಥರ ಪಳ ತಿನ್ನಿಸ್ತಾ ಇರ್ಬೇಕಷ್ಟೇನೇನೆ. ಆಮೇಲೆ ಇವು ಅಷ್ಟೇ, ಒಂದು ಎನ್ಕ್ಲೋಸರ್ ಸಿಂಗಲ್ ಆಗಿಡಬೇಕು, ಇಲ್ಲಾಂದರೆ ಕ್ಯಾನಿಬಲಿಸಮ್ ಮಾಡ್ತಾವೆ ಇವು. ಬೆಟರ್ ಒಂದು ಎನ್ಕ್ಲೋಸರ್ ಮೇಲೆ ಒಂದೇ ಸಿಂಗಲ್ ಆಗಿರಬೇಕು ಅಷ್ಟೇ. ಮೇಲ್ ಫೀಮೇಲ್ ಒಟ್ಟಿಗೆ ಬಿಡೋದು, ಮೇಲ್ ಫೀಮೇಲು ಸಪರೇಟ್ ಆಗಿಡಬೇಕು. ಬ್ರೀಡಿಂಗ್ ಟೈಮಲ್ಲಿ ಮಾತ್ರ ಬಿಡಬೇಕು ಅಷ್ಟೇ. ಇದರಲ್ಲಿ ಹೆಂಗೆ ಕ್ಯಾನಿಬಲಿಸಮ್ ಜಾಸ್ತಿ ಇವಲ್ಲಿ, ಫೀಮೇಲು ಡಾಮಿನೆಂಟು. ಬ್ರೀಡಿಂಗ್ ಆದಮೇಲೆ ಮೇಲ್ನೇ ತಿನ್ನೋ ಸಾಧ್ಯತೆ ಇರ್ತವೆ. ಅದಕ್ಕೇನೆ ಬ್ರೀಡಿಂಗ್ ಆಗಿದ ತಕ್ಷಣ ಮೇಲ್ನ ಸಪ್ರೇಟ್ ಮಾಡಿಬಿಡ್ತಾರೆ. ಎಲ್ಲ ಏನೇನು ಐತೆ. ಈಗ ಸದ್ಯ ನಮ್ಮದು ಬ್ರೀಡಿಂಗ್ ಸ್ಟೇಜ್ ಎಲ್ಲ ಇದ್ರದ್ದು ಇನ್ನೂ 1.5 ಇಯರ್ ಅಥವಾ 3 years 2 years ಆಗಬೇಕು ಇದು ಮೆಚ್ಯೂರ್ ಆಗೋಕ್ಕೆ. ಈಗ ಸೀದಾ ನಮ್ಮ ಹುಡುಗನ ಫೀಡಿಂಗಿಗೆ ಹೋಗೋಣ. ಬರ್ರಿ, ಹತ್ರ ಬನ್ನಿ. ಇಲ್ಲ ಅವನು ಇವಾಗ ಸದ್ಯ ಆಚೆನೇ ಇದ್ದಾನೆ. ಆಮೇಲೆ ಇನ್ನೊಂದು ಗೈಸ್, ಇವು ಕಣ್ಣು ಕಾಣಿಸುತ್ತೋ ಏನೋ ಗೊತ್ತಿಲ್ಲ ನನಗೆ, ಬಟ್ ವೈಬ್ರೇಷನಲ್ಲಿ ಫೀಲ್ ಆಗೋದು. ಸೊ ನಾವು ಒಂಚೂರು ಹಿಂಗೆ ಚೆಕ್ ಮಾಡೋಂಗಿಲ್ಲ. ನೋಡಿ ಒಂದು ಮನೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಓದ ಫುಡ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಹೋಗ್ಬಿಟ್ರೆ. ನೋಡಿ ಇದೇ ಬೇಜಾರು. ಫುಡ್ ಏನು ಕೊಡೋಕ್ಕೇನು ಕಷ್ಟ ಆಗಲ್ಲ, ಯಾಕೆಂದರೆ ನಾನು ಡೈರೆಕ್ಟಾಗಿ ಅದರಲ್ಲೇ ಬಿಟ್ಬಿಡ್ತೀನಿ. ಆಮೇಲೆ ಇವಾಗ ಫೀಡಿಂಗ್ ಎಷ್ಟು ಇಂಪಾರ್ಟೆಂಟೋ, ವಾಟರ್ ಸೋರ್ಸು ಅದಕ್ಕಿಂತ ಇಂಪಾರ್ಟೆಂಟ್. ಯಾಕಂದರೆ ವೀಕ್ಲಿ ಒನ್ಸ್ ವಾಟರ್ ಫುಲ್ ಖಾಲಿ ಮಾಡಿದ್ದಾನೆ. ಫೀಡಿಂಗ್ ಆದರೂ ಅಟ್ಲೀಸ್ಟ್ ನಾವು ವಾರಕ್ಕೊಂದ್ಸಲಿ ಕೊಡ್ತೀವಿ. ಒಂದು ದಿವಸ 2 ದಿವಸ ಆ ಕಡೆ ಈ ಕಡೆ ಆದರೂ ಅವೇನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ವಾಟರ್ ಅಂತೂ 24 hours ಇರಲೇಬೇಕು. ನೋಡಿ ಮೊನ್ನೆ ಫಿಲ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋಲಿ, ಫುಲ್ ಖಾಲಿ. ನನಗನ್ಸೋ ಪ್ರಕಾರ ಮಾಯಿಶ್ಚರ್ ಐತೆ. ಇದೇನು ಅವ್ನು ಯೂಸೇ ಇಲ್ವೇ ಅನಿಸುತ್ತೆ. ನಮ್ಮ ಚಾಕೋ ಗೋಲ್ಡನ್ ನೀ ಟ್ರಾಂಚುಲಾ
ದೊಡ್ಡದು ಕೊಡ್ತೀನಿ ಈ ಸರಿ ಗೈಸ್ ನಾನು ಇವನಿಗೆ. ಲಾಸ್ಟ್ ಟೈಮ್ ಚಿಕ್ಕದು ಕೊಟ್ಟಿದ್ದೆ. ಅಷ್ಟು ದೊಡ್ಡದಾ? ಅಫ್ಕೋರ್ಸ್. ಅಷ್ಟು ದೊಡ್ಡದು ತಿಂತಾನೆ ಅಫ್ಕೋರ್ಸ್. ತಿನ್ನಲ್ಲ, ತಿಂತಾನೆ, ಬಟ್ ಇದನ್ನು ಕೊಡ್ಲಾ? ಇವು ಅಷ್ಟೇ ಗೈಸ್, ಇವನು ಈ ಥರ ಮೋಲ್ಟ್ ಆಗ್ತಾವೆ ನೋಡ್ರಿ ಇಲ್ಲಿ, ಸಿಪ್ಪೆ ಅದ್ರದ್ದು ಪೊರೆ. ಇದನ್ನು ಕೊಡ್ತೀನಿ, ಇದು ಜಸ್ಟ್ ಇವಾಗ ಮೋಲ್ಟಿಂಗ್ ಆಗೈತಿ ಇದ್ರದ್ದು. ಯಪ್ಪ ಗೈಸ್, ಇದನ್ನು ಹಿಡಿಯೋದೇ ಒಂಥರ, ಕೈಯಲ್ಲಿ ಹಿಡಿದ್ಬಿಡ್ಬೋದು. ಇವಂಥರಲ್ಲೆಲ್ಲ ಹಿಡಿಯೋಕ್ಕೆ ನನಗೆ ಒಂಥರ ಬೇಜಾರಾಗುತ್ತೆ. ತಲೆ ಸ್ಮ್ಯಾಶ್ ಮಾಡೋದು? ಇಲ್ಲ, ನಾನು ಇವ್ನು ಮಾಡಲ್ಲ ಇವಾಗ ಸದ್ಯ. ಅಷ್ಟೇ, ಒಂದೇ ಸರಿ ಅಟ್ಯಾಕ್ ಮಾಡ್ತಾವನೆ ನಮ್ಮ ಹುಡುಗ. ಹಿಂದೆ ಕಾಲಿಂದ ಹೇಳ್ಕೊಂಡು ಇನ್ನೊಂದು ಹೆಂಗೆ ಗೈಸ್ ಅಂದರೆ, ಇವು ಡೈರೆಕ್ಟಾಗಿ ತಿನ್ಬಿಡಲ್ಲಂತೆ. ಫಸ್ಟು ವೆನಮ್ನ ರಿಲೀಸ್ ಮಾಡ್ತವೆ. ಸಾಯಿಸ್ಬಿಟ್ಟು ಬಾಯಲ್ಲಿ ಹಿಡ್ಕೊಂಡು ಒಂದು ಸ್ವಲ್ಪ ಅದನ್ನು ವೆನಮ್ನ ರಿಲೀಸ್ ಮಾಡಿ ಅವನ್ನ ನಮ್ ಮಾಡ್ತವೆ. ಅಂದರೆ ಅವು ಒಂಥರ ಶಕ್ತಿ ಇಲ್ದಂಗೆ ಆಗ್ಬಿಡ್ತಾವೆ ಅವಕ್ಕೆ. ಆಮೇಲೆ ಅದ್ರ ಮೇಲೆ ಮಂಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಲೀನಾಗಿ ಕೂತ್ಕೊಂಡು ಒಂದೊಂದು ಪೀಸ್ನೇ ಕಿತ್ತಿ 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 ತಿಂತವೆ. ಇನ್ನು ಅಷ್ಟು ಬೇಗ ತಿನ್ನಲ್ಲ, ಅಲ್ಲೇ ಐತೆ. ಅದ್ರದ್ದು ವೆನಮ್ನ ರಿಲೀಸ್ ಮಾಡ್ತೇವೆ ಹಂಗೆ. ಆಮೇಲೆ ಇನ್ನೊಂದು ಏನಂದರೆ, ಅದ್ರ ವೆನಮ್ಮು ನಮಗೇನು ಹಾರ್ಮ್ ಮಾಡಲ್ಲ. ಬರೀ ಈ ಥರ ಅದು ಸ್ಮಾಲ್ ಪ್ರೇಸ್ ಇರುತ್ತಲ್ಲ, ಅವಾಗ ಮಾತ್ರ ಅಷ್ಟೇ ಹಾರ್ಮ್ ಮಾಡೋದು. ನಮಗೂ ಅವೇನು ಅಟ್ಯಾಕ್ ಮಾಡಲ್ಲ. ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ನಾವು ತುಂಬ ರಫ್, ಇವಾಗ ನಾವು ಮನೇಲಿ ಸಾಕಿರೋ ನಾಯಿ ಬೆಕ್ಕುಗಳು ಅಷ್ಟೇ ತುಂಬ ರಫಾಗಿ ಹ್ಯಾಂಡಲ್ ಮಾಡಿದಾಗ ಕಚ್ಚೋ ಸಾಧ್ಯತೆ ಇರ್ತದೆ. ಇವು ಅಷ್ಟೇ, ನಾವು ನಾರ್ಮಲಾಗಿ ತುಂಬ ಸಾಫ್ಟಾಗಿ, ಅಂದರೆ ಹೆವಿ ಕೈಯಲ್ಲೆಲ್ಲ ತೊಗೊಳ್ಳೋದೇನು ಬೇಡ, ಹಿಂಗೆ ಇರಲಿ. ನಾವು ಅಷ್ಟೇ ಫಸ್ಟ್ ದಿವಸ ಮಾತ್ರ ಬೆರಳಲ್ಲಿ ಕೈಯಲ್ಲೆಲ್ಲ ಆಟ ಆಡ್ತಿದ್ದ. ಅದಾದ್ಮೇಲಿಂದ ಮುಟ್ಟೆ ಇಲ್ಲ, ಕೈಗೆ ಸಿಗಲ್ವಲ್ಲ ಅವನು. ಸೀದಾ ಹಿಂಗೆ ಹೋಗಿ ಅವ್ನು ಗುಹೆಯಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾನೆ. ನಿಮ್ಮ ನೀರೊಂದು ಫಿಲ್ ಮಾಡ್ತೀನಿ. ಸೊ ಇವನ್ ಸಬ್ಸ್ಟ್ರೇಟ್ಸ್ ಎಲ್ಲ ಬೆಟ್ಟೆ ಇದೆ, ಆ್ಯಂಡ್ ಅದು ಅಷ್ಟೇ ಫೋಕಸ್ ಆಗೋದು, ಯಾಕೆಂದರೆ ಇಲ್ಲಿ ಪ್ಲಾಸ್ಟಿಕ್ ಇದೆ ಐತಲ್ವ ಕಂಟೈನರು. ಇವಾಗ ತುಂಬ ಜೋಮಲಾಗಲ್ಲ. ಈ ಕಡೆ ಲೈಟ್ ಇಡು, ಸ್ವಲ್ಪ ಈ ಕಡೆ. ಈಗ ನಾವು ಸರ್ಕಸ್ ಮಾಡ್ತಾ ಇದ್ದೀವಿ ತೋರಿಸ್ಲಿಕ್ಕೆ. ಬಟ್ ನಾವು ಏನು ತೋರಿಸ್ಬೋದು ಅಂದರೆ, ಅವನು ಹಿಡ್ಕೊಂಡು ಹೋಗಿದ್ದು. ಸೊ ಅವನು ಅಂತ ಇದ್ದೀನಿ ಅಂದರೆ, ಇದು ಮೇಲೆ ಅಂತ ಕನ್ಫರ್ಮ್ ಆಗೈತೆ ಅಂತ ಅಲ್ಲ. ಇದ್ರ ಜೆಂಡರ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದರೆಲ್ಲ ಜೆಂಡರ್ ಕನ್ಫರ್ಮ್ ಆಗೋದು ಒಂದಿಷ್ಟಪ್ಪ ಆದಮೇಲೆ, ಅದೇ 2ರಿಂದ 3 ಇಂಚಿಗೆ ಹೋದ್ಮೇಲೆ ಜೆಂಡರ್ ಎಲ್ಲ ಕನ್ಫರ್ಮ್ ಆಗೋದು. ಸುಮ್ಮನೆ ನಾನು ಅವನು ಅಂತ ಇದ್ದೀನಿ ಅಷ್ಟೇ. ಬಟ್ ನನ್ನ ಗಟ್ ಫೀಲಿಂಗ್ ಹೇಳ್ತೈತೆ ಇದು ಫೀಮೇಲ್ ಅಂತ. ಫೀಮೇಲ್ ಅಲ್ಲ ಅಂದರೆ ಫೀಮೇಲ್ ಆಗಲಿ ಅನ್ನೋ ಆಸೆ. ನೋಡೋಣ, ಮೇಲ್ ಆದ್ರೆ ಆಗಲಿ, ಫೀಮೇಲ್ ಆದ್ರೆ ಆಗಲಿ. ಸೊ ಅದ್ರ ಪ್ರೇ ಇವಾಗ ಅಲ್ಲಾಡೋದು ಸ್ಟಾಪ್ ಮಾಡಾಗೈತೆ. ಅವನು ಇವಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದೇ ಒಂದು 1 ಅವರ್ 15 ನಿಮಿಷ 20 ನಿಮಿಷ ಸೈಜ್ ಮೇಲೆ, ಪ್ರೇ ಸೈಜ್ ಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಒಂಚೂರು ಹತ್ರ ಬಾ. ಮೇ ಬಿ ನಾವು ನಾಚೆ ತೆಗ್ದಾಗ್ಲೇ ಕ್ಲೀನಾಗಿ ತೋರ್ಸೋಕ್ಕಾಗೋದು. ಅಲ್ಲಿವರೆಗೂ ಹಂಗಾಯ್ಸಿ ಇವನಿಗೆ ಊಟ ಒಂದು ದಿವಸ ಲೇಟಾಗಿ ಹಾಕೋರು ಅವ್ನು ಬೇಜಾರು ಮಾಡ್ಕೊಳ್ಳಲ್ಲ. ಐ ಮೀನ್ ಟೆರಂಟುಲಾ, ಅವನು ಅಂದರೆ ಟ್ರ್ಯಾಂಟುಲಾ. ಇನ್ನೂ ಹೆಸರಿಡಬೇಕು ಇವನಿಗೆ. ನೇಮಿಂಗ್ ಸೆರೆಮನಿ ಬೇರೆ ಇನ್ನೂ ಆಗಿಲ್ಲ. ಆ್ಯಂಡ್ ನೀವೇ ಒಂದು ಯಾವುದಾದ್ರೂ ಈ ಕ್ರೀಪಿ ನೇಮ್ಸ್ ಬೇಕು ನನಗೆ. ಈ ಜಾನಿ, ರನ್ನ, ಮುದ್ದು, ಚಿನ್ನಿ, ಈ ಥರ ಹೆಸರಲ್ಲ, ಯಾವ್ದಾದ್ರು ಕ್ರೀಪಿ ನೇಮ್ಸ್ ಬೇಕು ಗೈಸ್. ಕಮೆಂಟ್ ಮಾಡಿ ನೋಡೋಣ, ಯಾವ್ದಾದ್ರು ಇಷ್ಟ ಆದರೆ ಇಡೋಣ. ಇನ್ನೂ ನೇಮಿಂಗ್ ಸೆರೆಮನಿ ಮಾಡೇ ಇಲ್ಲ, 1 ವಾರ ಆಯಿತು. ಥರ ವಿಲನ್ ನೇಮ್. ಒಂಥರ ಅದೇ ಕ್ರೀಪಿ ನೇಮ್, ಒಂಥರ ಡಾರ್ಕಿಶ್, ಈ ಥರ ನೇಮ್ಸ್ ಏನಾದ್ರು ಬೇಕು. ಆಮೇಲೆ ರಾವಣ್ ಅಂತೆಲ್ಲ ಕಮೆಂಟ್ ಮಾಡಿಬಿಡಿ. ನಮ್ಮ ಮನೇಲಿ ಆಲ್ರೆಡಿ ಒಬ್ಬ ಅವನೇ ಆಚೆ ಬರ್ತಾವನೆ. ಬಲೆ ಬಿಡ್ಬೋದು, ನೋಡೋಣ. ಸೊ ಇವನು ತಿನ್ನೋದು ಲೇಟು, ನಾವು ವೆಯ್ಟ್ ಮಾಡೋಕ್ಕಾಗಲ್ಲ. ಹಾಗೆ ಲಾಕ್ ಮಾಡಿ ಇಡ್ತೀನಿ. ಮತ್ತು ಮುಂದಿನ ವೀಡಿಯೋಗಳಲ್ಲಿ ತೋರಿಸೋಣ. ಮತ್ತು ಅದೇ ವೀಕ್ಲಿ ಒನ್ಸ್ ಅಷ್ಟೇ ಫುಡ್ ಹಾಕಬೇಕಾಗಿರೋದು ಟೆರಂಟುಲಾಗೆಲ್ಲ. ಸೊ ದಿನ ಫುಡ್ ಹಾಕ್ಬಿಟ್ಟು ತಿಂತಾ ಇಲ್ಲ ಅಂತೆಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ವಾರಕ್ಕೆ ಒಂದ್ಸಲಿ
ಏನಕ್ಕಂದ್ರೆ ಇವ್ರದ್ದು ಮೆಟಾಬಾಲಿಸಮ್ ತುಂಬ ಸ್ಲೋ. ಸೊ ಇವಕ್ಕೆ ಒಂದು ವಾರ 8 ದಿವಸ ಆ ಥರನೇ ಫೀಡ್ ಮಾಡೋದು. ಮರಿಗಳಲ್ಲಿ ಮಾತ್ರ ವೀಕ್ಲಿ ಟ್ವೈಸ್ ಹಾಕ್ತಾರೆ, ಬಟ್ ಅದೇ ಚಿಕ್ಕದು ಕ್ವಾಂಟಿಟಿ ಫೀಡ್ ಹಾಕಿದಾಗ ಮಾತ್ರ ವೀಕ್ಲಿ ಟ್ವೈಸ್ ಹಾಕ್ತಾರೆ. ಒಬ್ಬೊಬ್ರು ಹೆಂಗ್ ಮಾಡ್ತಾರೆ ಅಂದರೆ ಅದು ಇದು ಅಬ್ಡಮನ್ ಅಥವಾ ಹೊಟ್ಟೆ ಜಾಗ ಇದೆಯಲ್ಲ ಅದನ್ನು ಚೆಕ್ ಮಾಡ್ತಾರೆ. ತುಂಬ ಚಿಕ್ಕದಾಗಿದ್ರೆ ಹಾಕ್ತಾರೆ, ಅಥವಾ ತುಂಬ ದೊಡ್ಡದಿದ್ರೆ ಹಾಕಕ್ಕೆ ಹೋಗಲ್ಲ. ವೀಕ್ ಆದ್ರೂ ದಪ್ಪನೇ ಇದೆ ಅಂದರೆ ಹಾಕಕ್ಕೆ ಹೋಗಲ್ಲ. ಇವೆಲ್ಲ ತುಂಬ ಪ್ರೊಸೀಜರ್ ಐತೆ. ಬಟ್ ನಮ್ಮದು ವೀಕ್ಲಿ ಒನ್ಸ್. ನಾನು ಅಷ್ಟೇ ಲಾಸ್ಟ್ ಟೈಮ್ ತುಂಬ ಚಿಕ್ಕದು ಫೀಡ್ ಕೊಟ್ಟಿದ್ದೆ, ತಿಂತಾನೋ ಇಲ್ವೋ ಗೊತ್ತಿಲ್ದಿರ. ಈ ಸರಿ ಸ್ವಲ್ಪ ದೊಡ್ಡದು ಕೊಟ್ಟಿದ್ದೀನಿ, ನೋಡೋಣ ನೆಕ್ಸ್ಟ್ ಹೀಗೆ ಹೋಗ್ತಾ ಹೋಗ್ತಾ. ಆಮೇಲೆ ಇವ್ರಿಗೆ ಮೇಯ್ನ್ ಬೇಕಾಗಿರೋದು ಇದೇನೆ, ಟೊಮೊಟೊ ಗಿಮೆಟೊ ಕ್ಯಾರೆಟ್ ಎಲ್ಲ ಹಾಕಕ್ಕೆ ಹೋಗ್ಬಿಡ್ರಿ ಅವ್ರಿಗೆ. ಮೀಲ್ ವಾಮ್ ಬೇಕು. ಸೊ ಇದನ್ನು ತೊಗೊತೀರಾ ಅಂದರೆ ಅವರೇನೆ ಆಲ್ಮೋಸ್ಟ್ ಕೊಟ್ಬಿಡ್ತಾರೆ ಈ ಥರ ಮೀಲ್ ವಾಮ್ನ. ಇಲ್ಲ ಅವ್ರ ಹತ್ರನೂ ಸಿಗುತ್ತೆ. ಅದೇ ಥರ ನಮ್ದೊಂದು 50 ಪೀಸ್ ಇತ್ತು, ಇವಾಗ ಒಂದು 42-45 ಇರಬೇಕು. ಎಷ್ಟಿತ್ತು ನನಗೂ ಐಡಿಯಾ ಇಲ್ಲ. ಸೊ ಇದು ನೆಕ್ಸ್ಟ್ ವೀಡಿಯೋಲಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟು ಇದನ್ನು ಹೆಂಗೆ ಇನ್ ಕೇಸ್ ನೀವು ತೊಗೊತೀರಾ ಅಂದರೆ ಇದು ಬೇಕೇ ಬೇಕು. ಇದಕ್ಕೆ ಅಂತ ಅಲ್ಲ, ಇದು ಫ್ಲವರಾನ್ಗೆ, ಅರ್ವಾನಾಗೆ, ಫಿಂಚಸ್ಗೆ, ಗೀಡ್ಸ್ಗೆ ಎಲ್ಲದಕ್ಕೂ ಇದನ್ನು ತಿನ್ನಿಸ್ತಾ ಇರ್ತಾರೆ. ಶುಗರ್ ಗ್ಲೈಡರು, ಇನ್ನು ಈ ಥರ ಏನು ಎಕ್ಸಾಕ್ಟಿಕ್ ಏನು ವೆಜ್ ಅಲ್ವಾ? ವೆಜ್ಜು ತಿನ್ನುತ್ತೆ, ಇವು ತಿನ್ನುತ್ತೆ ಅದು. ಆಮೇಲೆ ಇಗ್ವಾನ ಇವೆಲ್ಲ ತಿನ್ನಲ್ಲ. ಸ್ವಲ್ಪ ಜನ ತಿನ್ಬೋದು ಅಂತ ಅನ್ಕೋತಾರೆ, ಬಟ್ ಅದೆಲ್ಲ ತಿನ್ನಲ್ಲ. ಅದು ಫುಲ್ ವೆಜ್, ಅದು 100% ಪ್ಯೂರ್ ವೆಜ್ಜು. ಆಮೇಲೆ ಮೀನುಗಳಿಗೆಲ್ಲ ಕೊಡ್ಬೋದು. ಆಮೆ ಕೊಡ್ತಾರೆ ಏನೋ, ನನಗೂ ಐಡಿಯಾ ಇಲ್ಲ. ಟ್ರೈ ಮಾಡ್ತೀನಿ ನಮ್ಮ ಆಮೆಗೆ ಒಂದ್ಸರಿ ಯಾವಾಗ ತಿಂತಾನ ಅಂತ ಚೆಕ್ ಮಾಡ್ತೀನಿ. ಕೊಡ್ಬೋದು ಅಂದರೆ ಕೊಟ್ಟು ನೋಡ್ತೀನಿ. ಅದಕ್ಕೆ ನಾವು ಯಾವುದೇ ಈ ಥರ ಸಾಕೋದು ಇದು ಬೇಕಾಗುತ್ತೆ. ನೆಕ್ಸ್ಟ್ ಇದ್ರದ್ದೇ ಒಂದು ಡೀಟೇಲ್ ವಿಡಿಯೋ, ಹೇಗೆ ಮನೇಲಿ ಇಟ್ಕೊಳ್ಳೋದು ಚೀಪ್ ಆ್ಯಂಡ್ ಬೆಸ್ಟ್, ಹೇಗೆ ಮನೇಲಿ ಇಟ್ಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿಗೋಣ, ಬಾಯ್. ಆ್ಯಂಡ್ ಇನ್ನು ನೀವು ಇದನ್ನು ನೋಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಕೂಡ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಇವನಿಗೊಂದು ಈ ಥರ ಕ್ರೀಪಿ ವಿಲನ್ನಿಶ್ ಡಾರ್ಕ್ ನೇಮ್, ಆ ಥರ ನೇಮ್ನ ಕಮೆಂಟ್ ಮಾಡಿ. ಬಾಯ್.